ಮುಡಾ ಕೇಸ್ನ ವಿಚಾರಣೆಯನ್ನ ಈಗ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಅನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಡಿಸೆಂಬರ್ 10ಕ್ಕೆ ಮುಡಾ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಸಿಎಂ ಪಾಲಿಗೆ ದಿ ಬಿಗ್ ಡೇ. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಈ ಕೇಸ್ನ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಡಿಸೆಂಬರ್ 10ಕ್ಕೆ ಮುಡಾ ಅರ್ಜಿ ವಿಚಾರಣೆ ನಡೆಯಲಿದೆ. ಡಿಸೆಂಬರ್ 10ರಂದೇ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಪೂರ್ಣಗೊಳಿಸಬೇಕು ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಸಿಬಿಐ ತನಿಖೆಗೆ ಕೋರಿದಂತಹ ಅರ್ಜಿ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 10ರಂದು ಮಧ್ಯಾಹ್ನ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸ್ತಾರೆ. ಲೋಕಾಯುಕ್ತ ಎಸ್ಪಿ ತನಿಖಾ ವರದಿಯನ್ನ ತಂದಿದ್ರು ಕೂಡ ಇವತ್ತು ಸಲ್ಲಿಕೆ ಮಾಡಲಿಲ್ಲ. ಎಸ್ಪಿ ಉದೇಶ್ ಎಲ್ಲವೂ ಕೂಡ ರೆಡಿ ಆಗಿದೆ. ತನಿಖಾ ವರದಿಯೂ ಕೂಡ ಈಗಾಗಲೇ ರೆಡಿ ಆಗಿದೆ. ಇವತ್ತು ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಇತ್ತು, ಆದ್ರೆ ಇವತ್ತು ಸಲ್ಲಿಕೆ ಮಾಡಿಲ್ಲ. ಬದಲಾಗಿ ಡಿಸೆಂಬರ್ 10ಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನುವಂತ ವಿಚಾರ. ಅದರ ಜೊತೆಯಲ್ಲಿ ಅರ್ಜಿ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 10ಕ್ಕೆ ಈ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇವತ್ತು ನಿಜಕ್ಕೂ ಕೂಡ ಸಿಎಂ ಪಾಲಿಗೆ ದಿ ಬಿಗ್ ಡೇ ಆಗಿತ್ತು, ಆದರೆ ಸಂಕಷ್ಟದಿಂದ ಒಂದಷ್ಟು ಬಚಾವಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 10ಕ್ಕೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಆವತ್ತೇ ಎಲ್ಲಾ ವಾದ ಪ್ರತಿವಾದಗಳು ಎರಡೂ ಕಡೆಗಳಿಂದಲೂ ಕೂಡ ನಡೆಯುತ್ತೆ ಅನ್ನುವಂತ ಮಾತನ್ನ ಕೂಡ ಈಗ ಹೈಕೋರ್ಟ್ ಹೇಳಿರೋದು. ಈ ಪ್ರಕರಣ ಸಂಬಂಧ ಈಗಾಗಲೇ ತನಿಖೆ ನಡೆದಿದೆ. ತನಿಖೆಯನ್ನ ನಡೆಸಿ ವರದಿ ಕೂಡ ಸಿದ್ಧ ಆಗಿದೆ. ಆ ವರದಿಯನ್ನ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಡೆಡ್ಲೈನ್ ಕೊಡಲಾಗಿತ್ತು, ಆದ್ರೆ ಸಲ್ಲಿಕೆ ಮಾಡಲಿಲ್ಲ. ವರದಿಯನ್ನ ತಂದಿದ್ರು ಸಲ್ಲಿಕೆ ಮಾಡಲಿಲ್ಲ. ಕೋರ್ಟ್ಗೆ ತನಿಖಾ ವರದಿಯನ್ನ ಲೋಕಾಯುಕ್ತ ಎಸ್ಪಿ ಸಲ್ಲಿಕೆ ಮಾಡಿಲ್ಲ. ತನಿಖಾ ವರದಿಯನ್ನ ತಂದಿದ್ರೂ ಕೂಡ ಎಸ್ಪಿ ಉದೇಶ್ ಸಲ್ಲಿಕೆ ಮಾಡಿಲ್ಲ. ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ವರದಿಯನ್ನ ಈಗ ಸಲ್ಲಿಕೆ ಮಾಡಿಲ್ಲ. 400 ಪುಟಗಳ ತನಿಖಾ ವರದಿಯನ್ನ ಲೋಕಾಧಿಕಾರಿಗಳು ಅದನ್ನ ಸಿದ್ಧಪಡಿಸಿದ್ರು, ಆದ್ರೆ ಅದನ್ನ ಈಗ ಸಲ್ಲಿಕೆ ಮಾಡಿಲ್ಲ. ಎಸ್ಪಿ ಉದೇಶ್ ಈಗಾಗಲೇ ಬೆಂಗಳೂರಿಗೆ ಬಂದಿದ್ರು. ಇವತ್ತು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಇತ್ತು, ಆದ್ರೆ ಡಿಸೆಂಬರ್ 10ರಂದು ಈ ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದ ಆವತ್ತೇ ಈ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಇವತ್ತು ಸಿಎಂ ಪಾಲಿಗೆ ದಿ ಬಿಗ್ ಡೇ ಇತ್ತು. ಒಂದು ರೀತಿಯಲ್ಲಿ ಸಂಕಷ್ಟದಿಂದ ಒಂದಷ್ಟು ದಿನಗಳ ಕಾಲ ಸಿಎಂ ಪಾರಾದ್ರು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಗೊತ್ತಾಗ್ತಾ ಇದೆ. ಅದರ ಜೊತೆಯಲ್ಲಿ ವರದಿಗಳು ಸಿದ್ಧ ಆಗಿದೆ, ಎಲ್ಲವೂ ಕೂಡ ಸಿದ್ಧ ಆಗಿದ್ರು ಕೂಡ ಅದನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಆಗಿಲ್ಲ. ಡೆಡ್ಲೈನ್ ಕೊಟ್ಟಿದ್ರು ಕೂಡ ಸಲ್ಲಿಕೆ ಮಾಡೋದಕ್ಕಾಗಿಲ್ಲ. ವಿಚಾರಣೆ ಮುಂದೂಡಿಕೆ ಆಗಿದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸುರೇಶ್. ಅಶ್ವಿನಿ, ಏನು ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನ ಸಲ್ಲಿಸಬೇಕಾಗಿತ್ತು. ನಗರಾಭಿವೃದ್ಧಿ ಪ್ರಾಧಿಕಾರದ 50-50 ನಿವೇಶನಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಲೋಕಾಯುಕ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವರದಿ ಇನ್ನೂ ಕೂಡ ಸಿದ್ಧಪಡಿಸದ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಲೋಕಾಯುಕ್ತ ಪರ ವಕೀಲರು ಮಧ್ಯಂತರ ವರದಿ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಕೇಳಿದ್ರು. ಹೀಗಾಗಿ ಮಧ್ಯಂತರ ವರದಿ ಇಲ್ಲದೆ ವಿಚಾರಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶವನ್ನ ಮುಂದಿಟ್ಕೊಂಡು ಹೈಕೋರ್ಟ್ ಇದೀಗ ಡಿಸೆಂಬರ್ 10ಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಮೀನಿಗೆ ಸಂಬಂಧಪಟ್ಟಂತೆ, ಅವರ ಪತ್ನಿಯ ಜಮೀನಿಗೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ನಿವೇಶನದ ಏನು ಪ್ರಕರಣ ಏನಿತ್ತು ಅದನ್ನ ಕೈಗೊಳ್ಕೊಂಡಂತ ಲೋಕಾಯುಕ್ತ ಪೊಲೀಸರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಅಂತೇಳಿ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಂತಹ, ಅಂದ್ರೆ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಂತಹ ದೂರುದಾರ ಆಕ್ಷೇಪವನ್ನ ವ್ಯಕ್ತಪಡಿಸಿ ಹೈಕೋರ್ಟ್ಗೆ ಮೆಟ್ಟಿಲೇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯನ್ನ ತರಿಸಿಕೊಂಡು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಹೈಕೋರ್ಟ್ ಮುಂದಾಗಿತ್ತು. ಮಧ್ಯಂತರ ವರದಿಯನ್ನ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನ ಲೋಕಾಯುಕ್ತ ಪೊಲೀಸರ ಪರ ವಕೀಲರು ಕೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ಮುಂದೂಡಿದೆ. ಇವತ್ತು ಸಿದ್ದರಾಮಯ್ಯ ಅವರ ಪಾಲಿಗೆ ಬಿಗ್ ಡೇ ಅಂತೇಳಿ ಹೇಳಲಾಗ್ತಾ ಇತ್ತು. ನಾವು ಮೊದಲೇ ಹೇಳಿದ ರೀತಿಯಲ್ಲಿ ಈ ವಿಚಾರಣೆಯನ್ನ ಮುಂದೂಡುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿತ್ತು. ಇದರ ಬಗ್ಗೆ ಪವರ್ ಟಿವಿ ಕೂಡ ವರದಿಯನ್ನ ಬಿತ್ತರ ಮಾಡಿತ್ತು. ಯಾಕಂದ್ರೆ ಮಧ್ಯಂತರ ವರದಿ ಇನ್ನೂ ಕೂಡ ಸಿದ್ಧ ಆಗಿಲ್ಲ. ಹೀಗಾಗಿ ವರದಿಯನ್ನ ಸಿದ್ಧಪಡಿಸದ ಹೊರತು, ವರದಿಯನ್ನ ಸಬ್ಮಿಟ್ ಮಾಡದ ಹೊರತು ಹೈಕೋರ್ಟ್ ವಿಚಾರಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು
ಸುದ್ದಿ ಕೂಡ ಆಗಿತ್ತು. ಹೀಗಾಗಿ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕಾಲಾವಕಾಶವನ್ನ ಕೋರಿದೆ. ವರದಿಯನ್ನ ಸಲ್ಲಿಕೆ ಮಾಡಿದ ಬಳಿಕವಷ್ಟೇ ವಿಚಾರಣೆಯನ್ನ ಮಾಡೋದಕ್ಕೆ ಹೈಕೋರ್ಟ್ ಮುಂದಾಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಡಿಸೆಂಬರ್ 10ರ ಒಳಗೂ ಅಂದ್ರೆ ಡಿಸೆಂಬರ್ 9ರ ತನಕ ಲೋಕಾಯುಕ್ತ ಪೊಲೀಸರು ಈವರೆಗೂ ಆಗಿರ್ತಕ್ಕಂತಹ ವರದಿಯನ್ನ ಸಿದ್ಧಪಡಿಸಿ ಮಧ್ಯಂತರ ವರದಿಯನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿದೆ. ಹೀಗಾಗಿ ಡಿಸೆಂಬರ್ 9ರವರೆಗೂ ಕೂಡ ಮಧ್ಯಂತರ ವರದಿಯನ್ನ ಸಲ್ಲಿಸೋದಕ್ಕೆ ಒಂದು ಕಾಲಾವಕಾಶವನ್ನ ಹೈಕೋರ್ಟ್ ಕೊಟ್ಟಿದೆ. ಡಿಸೆಂಬರ್ 24ರ ಒಳಗೆ ಸಂಪೂರ್ಣ ವರದಿಯನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಬೇಕು. ಹೀಗಾಗಿ ಎಲ್ಲಾ ವರದಿಯನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಲೋಕಾಯುಕ್ತಕ್ಕೆ ಕಾಲಾವಕಾಶವನ್ನ ಕೊಟ್ಟಿದೆ. ಸಾಕಷ್ಟು ಕುತೂಹಲ ಇತ್ತು ಇವತ್ತು ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅವರ ಪ್ರಕರಣ ಏನಾಗುತ್ತೆ ಅಂತೇಳಿ. ಆದ್ರೆ ಈ ಒಂದು ಪ್ರಕರಣದ ತನಿಖೆಯನ್ನ ಮುಂದೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿನ ರಿಲೀಫ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. We'll be right back.